ಲೋಕಸಭಾ ಸದಸ್ಯರಾದವರು 50 ಲಕ್ಷ ತನಕ ಒಂದು ಸೊಸೈಟಿಗೆ ಅಥವಾ ಒಂದು NGOಗೆ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ಅಥವಾ ಒಂದು ಟ್ರಸ್ಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ 1 ಕೋಟಿ ಅನುದಾನವನ್ನ NGOಗೆ, ಟ್ರಸ್ಟಿಗೆ, ಸೊಸೈಟಿಗೆ ಕೊಡೋದಕ್ಕೆ ಲೋಕಸಭಾ ಅನುದಾನದಲ್ಲಿ ಅವಕಾಶ ಇದೆ. ಹಾಗಾದ್ರೆ ಯಾವ NGO ಕೊಡಬೇಕು, ಯಾವುದೇ ಟ್ರಸ್ಟಿ ಕೊಡಬೇಕು, ಯಾವ ಸೊಸೈಟಿ ಕೊಡಬೇಕಂದ್ರೆ ಕನಿಷ್ಠ 3 ವರ್ಷ ರಿಜಿಸ್ಟ್ರೇಷನ್ಸ್ ಆಗಿರಬೇಕು ಮತ್ತು ಆ ಟ್ರಸ್ಟ್ ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ಸ್ ಆಗಿರಬೇಕು. ಸೊ ಅವ್ರಿಗೆ ಮಾತ್ರ ಕೊಡಲು ಅವಕಾಶ ಇದೆ. ಆದ್ರೆ ಲೋಕಸಭಾ ಸದಸ್ಯರು ಯಾರಾಗಿರ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸು ಅಥವಾ ಅವರ ರಕ್ತ ಸಂಬಂಧಿ ಯಾರು ಕೂಡ NGO ಅಲ್ಲಿ ಪ್ರೆಸಿಡೆಂಟ್ ಆಗಿರಬಾರ್ದು, ಕಮಿಟಿಯಲ್ಲಿ ಇರಬಾರ್ದು ಅಥವಾ ಟ್ರಸ್ಟಿ ಆಗಿರಬಾರ್ದು. ಅಂತ NGOಗಳಿಗೆ, ಅಂತ ಟ್ರಸ್ಟ್ಗಳಿಗೆ, ಅಂತ ಸೊಸೈಟಿಗಳಿಗೆ ಹಣ ಬಿಡುಗಡೆ ಮಾಡಲು ಕಾನೂನಲ್ಲಿ ಅವಕಾಶ ಇದೆ. ಹಾಗಾದ್ರೆ ನಮ್ಮ ಸಂಸದರು ಯಾವ ಟ್ರಸ್ಟಿಗೆ ಬಿಡುಗಡೆ ಮಾಡಿದ್ರು, ಯಾವ NGOಗೆ ಬಿಡುಗಡೆ ಮಾಡಿದ್ರು ಅಥವಾ ಯಾವ ಸೊಸೈಟಿಗೆ ಬಿಡುಗಡೆ ಮಾಡಿದ್ರು ಅಂತ ಮತದಾರರಿಗೆ ಯಾವತ್ತಾರು ತಿಳಿಸಿದರಾ? ಇಲ್ಲ, ತಿಳಿಸಿಲ್ಲ. ಇದಕ್ಕೆ ಕಾರಣ ಯಾರು? ಅಥವಾ ಪಾರದರ್ಶಕ ಆಡಳಿತವನ್ನು ಜಾರಿ ತಗೊಬಂದಿದ್ದಾರಾ? ಇದನ್ನ ಪ್ರಶ್ನೆ ಮಾಡಬೇಕಾಗಿದ್ದು ನಮ್ಮ ಮತದಾರರು.